ಎಲ್ಲ ಆತ್ಮೀಯರೇ, ಧನ್ಯಾಕುಮಾರ್ ಅವರು ಮತ್ತು ಸೋಮಣ್ಣ ಅಭಿಮಾನಿಗಳ ಬಳಗ ಮಾಡಿಕೊಂಡು ಒಂದು ಗೋಡೆಕೆರೆಯನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ. ಸೋಮಣ್ಣನವರು ನಮ್ಮ ಚೂರಿ ಕೆಲಸದಾದ ಮೇಲೆ ತುಮಕೂರಿನಲ್ಲಿ ಕೇಂದ್ರ ಸರ್ಕಾರದ ಕೆಲಸ ಕಾರ್ಯಗಳು ಅತಿ ವೇಗವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಹೆಮ್ಮೆ ಅನಿಸಿದೆ. ನನಗೆ ಅಧಿಕಾರಿಗಳು ಹೇಳ್ತಾಯಿದ್ರು, ಈ ರೈಲ್ವೆ ಇಲಾಖೆಯ ಹೊಸ ರೈಲ್ವೆ ಜಾಗ ನಡೀತಾ ಇದ್ದು ಅವುಗಳಿಂದ ದಾವಣಗೆರೆ ಕಡೆ ಬರೋದು ಮತ್ತು ಆಂಧ್ರ ಕಡೆ ಹೋಗೋದೆಲ್ಲವೂ ಕೂಡ ತುಂಬ ಸ್ಥಗಿತಗೊಂಡಿದ್ದು, ಎಲ್ಲ ಮಲಗಿಬಿಟ್ಟಿದ್ರು. ಸೋಮಣ್ಣವ್ರು ಬಂದರೆ ಎಲ್ಲ ಹೆಚ್ಚಾಗ್ಬಿಡ್ತಾರೆ, ಜಾಗೃತ ಆಗ್ಬಿಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು. ಅಂದರೆ ಅವರು ಬಂದಮೇಲೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ತ್ವರಿತವಾಗಿ ಮುಂದುವರಿತಾ ಇದ್ದಾರೆ. ಅದರ ಜೊತೆಗೆ ಹೊಸ ಯೋಜನೆಗಳನ್ನು ಕೂಡ ಜಾರಿಗೊಳಿಸ್ತಾ ಇದ್ದಾರೆ. ತುಮಕೂರು ನಗರದಲ್ಲಿ ಈ ಟ್ರಾಫಿಕ್ ಇಂಜೆಕ್ಷನ್ ನೋಡ್ತಾ ಇದ್ವಿ ನಾವು. ಭಾಳ ಕಡೆ ರೈಲ್ವೆ ದಾಟಬೇಕಾದ್ರೆ ಗೇಟ್ ಹಾಕಿದಾಗ ತುಂಬ ತೊಂದರೆ ಅನುಭವಿಸ್ತಾ ಇದ್ವಿ. ನಮ್ಮ ರೈಲ್ವೆ ಸ್ಟೇಷನ್ ಹತ್ರ ಇರ್ಬೋದು, ಗೋಡೆ ಹತ್ರ ಇರ್ಬೋದು, ಮುಂದೆ ಹೀಗೆ ಅನೇಕ ಎಲ್ಲ ಕಡೆ ಫ್ಲೇವರ್ಗಳನ್ನ ಈಗಾಗಲೇ ಟೆಂಡರ್ ಕರೆದಿದ್ದಾರೆ ಅಂತ ಗೊತ್ತಿದೆ. ಹಾಗೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಅವರು ಪ್ರತಿ ಪಂಚಾಯತಿಗೆ ಹೋಗಬೇಕು ಅಂತ ಯೋಜನೆ ಮಾಡಿಕೊಂಡು ಎಲ್ಲ ಪಂಚಾಯತಿಗೆ ಭೇಟಿ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ಪರಿಹಾರ ಕೊಡಬೇಕು ಅನ್ನುವಂತಹ ಒಂದು ಚಿಂತನೆಯನ್ನು ಇಟ್ಕೊಂಡು ತುಂಬ ಕ್ರಿಯಾಶೀಲವಾಗಿ ತುಂಬ ಕೆಲಸ ಮಾಡ್ತಾಯಿತ್ತು. ಅದಕ್ಕೆ ಮೊದಲೇ ಸೋಮಣ್ಣ ಅಂದರೆ ಕೆಲಸ ಅಂದರೆ ಸೋಮಣ್ಣ ಅಂತ ಮೊದಲನೇ ಸತಿ ಹೇಳಿದೆ. ಹಾಗೆ ಕೆಲಸವೇ ಮಾತಾಡ್ತಾ ಇದ್ದಾರೆ ಅಂತ ಹೇಳಬೇಕಾಗಿರುವಂಥದ್ದು. ಇಂಥ ಒಬ್ಬ ಸಂಸದರಾಗಿ ಮತ್ತು ಕೇಂದ್ರ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಎಲ್ಲವೂ ಕೂಡ ಮುಖ್ಯವಾಗಿರುವಂಥ ಕೆಲಸಗಳು. ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನೀರಾವರಿ ಇರ್ಬೋದು, ರೈತರಿಗೆ ಸಂಬಂಧಪಟ್ಟಂತೆ ಅಥವಾ ಕೈಗಾರಿಕೆಗಳಿರ್ಬೋದು, ಹೀಗೆ ಅಥವಾ ನೀವು ರಾಷ್ಟ್ರ ಹೆದ್ದಾರಿಗಳಿರ್ಬೋದು, ಇಂಥವೆಲ್ಲವೂ ಕೂಡ ಭಾಳ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ. ಅವರ ಸೇವೆ ನಮ್ಮ ತುಮಕೂರಿಗೆ ಸಲ್ಲಿಸ್ತಾ ಇರುವಂಥದ್ದು ತುಮಕೂರಿನ ಜನಗಳ ಒಂದು ಭಾಗ್ಯ ಅಂತ ಭಾವಿಸುತ್ತಾ ಹೀಗೆ ಮುಂದುವರಿದು ನಮ್ಮ ತುಮಕೂರು ನಗರ ಹೆಚ್ಚಿನದಾಗಿ ಮತ್ತು ಜಿಲ್ಲೆ ನಗರಕ್ಕಿಂತ ಇಡೀ ಜಿಲ್ಲೆಯ ಅಭಿವೃದ್ಧಿಯನ್ನು ಸಾಧಿಸಿದೆ ಅನ್ನುವಂಥ ಆಶಯವನ್ನು ವ್ಯಕ್ತ